ಕೋವಿಡ್ ಪರಿಸ್ಥಿತಿ ಏನಿದೆ ಅನ್ನೋದು ನಾವು ವೈಯಕ್ತಿಕವಾಗಿ ವಸ್ತುಸ್ಥಿತಿ ನೋಡ್ತಾ ಇದ್ದೀವಿ. ಹಾಸ್ಪಿಟಲ್ನಲ್ಲಿ, ರಸ್ತೆಗಳ ಮೇಲೆ, ಅದೇ ರೀತಿ ಮಾಧ್ಯಮಗಳಲ್ಲೂ ಪ್ರತಿಯೊಂದು ಘಟನೆ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಸದಾ ಪ್ರಸ್ತುತಪಡಿಸ್ತಾ ಬರ್ತಾ ಇದ್ದೀವಿ. ಇದರ ನಡುವೆ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ್ಲರನ್ನೂ ಹಗಲು ಇರಲು ಅನ್ನದೇ 24/7 ಶಿಫ್ಟ್ಸ್ಗಳಲ್ಲಿ ಕೆಲಸ ಮಾಡ್ತಿರೋದು ತಮಗೆಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ. ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, COVID-19 ಪ್ರೋಟೋಕಾಲ್ ಏನಿದೆ ಅದನ್ನ ಕಡ್ಡಾಯವಾಗಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈಗಾಗಲೇ ಪಾಲನೆ ಮಾಡ್ತಾ ಇದ್ದಾರೆ. ಕೆಲ ಮಾಹಿತಿಯಲ್ಲಿ ವೇದಿಕೆ ಮೇಲೆ ಇರೋರಿಗೆ ಹೇಳಬೇಕು ಅಂತಂದ್ರೆ, ನಮ್ಮ ಎಲ್ಲ ಕಚೇರಿಗಳಲ್ಲಿ ಮತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಒಂದು ಸಪರೇಟ್ ವ್ಯವಸ್ಥೆನ ತಂದಿದ್ದೀವಿ. ಅಲ್ಲಿ ಠಾಣೆಗೆ ಬಂದಂತೆ ಪ್ರತಿಯೊಬ್ಬರು ಟೆಂಪರೇಚರ್ ಚೆಕ್ ಮಾಡುವಂಥದ್ದು, ಅವ್ರಿಗೆ ಸ್ಯಾನಿಟೈಸರ್ ಕೊಡುವಂಥದ್ದು, ಅದೇ ರೀತಿ ಮಾಸ್ಕ್ ಕಂಪಲ್ಸರಿ ಹಾಕಿದ್ದಾರೆ ಅನ್ನುವಂಥದ್ದು ಸರ್ಟಿಫೈ ಮಾಡ್ಕೊಳ್ಳಿ. ನಂತರ ಅವರಿಗೆ ಏನು ಸಮಸ್ಯೆ ಅಂತ ಕೇಳ್ಬಿಟ್ಟು ಅದು ಪರಿಹಾರ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಠಾಣೆಗಳಲ್ಲಿ ನಮ್ಮ ಸಿಬ್ಬಂದಿಗಳ ಒಂದು ಇಮ್ಯುನಿಟಿ ಜಾಸ್ತಿ ಆಗಲಿಕ್ಕೆ ಕಷಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಕರ್ತವ್ಯದ ಅಧಿಕಾರಿ ಸಿಬ್ಬಂದಿಗಳು ತೊಂದರೆ ಆಗಬಾರ್ದು ಅಂತ ಸಪರೇಟ್ ಮೆಸ್ ಅನ್ನು ಕೂಡ ನಾವೇ ನಡೆಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಬಹಳಷ್ಟು ಜನ ವಾಲಂಟಿಯರ್ಸ್, ಬಹಳಷ್ಟು ಆರ್ಗನೈಸೇಷನ್ಸ್ ಪೊಲೀಸ್ ಇಲಾಖೆಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಯಾವುದೇ ರೀತಿ ಸಹಾಯ ಸಹಕಾರ ನಮ್ಮಿಂದ ಬೇಕಿದ್ರೆ ಹೇಳಿ ಅಂತಂದು ಮುಕ್ತವಾದಂತಹ ಒಂದು ಆಹ್ವಾನವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಅರ್ಥಕ್ಕೆ ಇಷ್ಟಪಡ್ತೇನೆ. ಮತ್ತೆ SCDCC ಈ ಬ್ಯಾಂಕ್ ವತಿಯಿಂದ ಇವತ್ತು ಸುಮಾರು 5,000 ಮಾಸ್ಕ್ಗಳನ್ನು ಮತ್ತೆ ನಮ್ಮ ಎಲ್ಲ ಠಾಣೆಗಳಿಗೆ ಒಂದೊಂದು ಕ್ಯಾನ್ ಸ್ಯಾನಿಟೈಸರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಉಪಯುಕ್ತ ಕಾರ್ಯ. ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾವು ಮಾಸ್ಕ್ ಅನ್ನು ಕೊಡುವಂಥದ್ದು, ಸ್ಯಾನಿಟೈಸರ್ ಕೊಡುವಂಥದ್ದು, ಪಾಕೆಟ್ ಸ್ಯಾನಿಟೈಸರ್ ಕೊಡುವಂಥದ್ದು ಇದೆಲ್ಲ ಮಾಡಿದ್ದೀವಿ. ಅಷ್ಟಾದ್ರೂ ಇದು ಹೆಂಗೆ ಅಂತಂದ್ರೆ ಎಷ್ಟಿದ್ರು ಸಾಲು. ಈ ಮಾಸ್ಕ್ಗಳು ರೀಯೂಸಬಲ್ ಇದ್ರೂ ಕೂಡ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡೋಣ ಅನ್ನೋ ಮನಸ್ಥಿತಿ ಇರುತ್ತೆ. ಹಾಗಾಗಿ ತಾವು ಕೊಟ್ಟಿರುವಂತಹ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ನಮ್ಮ ಸಿಬ್ಬಂದಿಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ. ಇದೇ ರೀತಿ ನಿಮ್ಮ ಸಹಕಾರ ಪೊಲೀಸ್ ಇಲಾಖೆ ಜೊತೆ